ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇವತ್ತು ಲ್ಯಾಪ್ಟಾಪ್ ಶೋರೂಮ್ ಲಿನೋವಾ ಶೋರೂಮ್ಗೆ ಬಂದಿದ್ದೀನಿ. ಬಿಕಾಸ್ ಲ್ಯಾಪ್ಟಾಪ್ ನೆಸಸರಿ ಇರೋದ್ರಿಂದ ನನ್ನ ಮಗಳಿಗೆ ಕೊಡಬೇಕಿತ್ತು. ಸೊ ಇಲ್ಲಿಂದನೇ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಲ್ಲ ಪರ್ಚೇಸಿಂಗ್ ಮಾಡ್ಕೊಂಡ್ವಿ. ಇಲ್ಲಿ ಕಾನ್ಫಿಗ್ರೇಷನ್ ಅವ್ರ ಕಾಲೇಜವರು ಏನು ಕಾನ್ಫಿಗ್ರೇಷನ್ಸ್ ಬೇಕು ಅಂತ ಹೇಳಿದರು ಅದೇ ಥರ ಕಾನ್ಫಿಗ್ರೇಷನ್ಸ್ ಏನೇನೆ ವಿತ್ AI. ಇವಾಗ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ ವಿತ್ AI ಇದರಲ್ಲೆಲ್ಲ. ಸೊ ಅದೇ ಥರ ಕಾನ್ಫಿಗ್ರೇಷನ್ಸ್ ಏನೇನು ಹೇಳಿದ್ದಾರೆ ಅದೇ ಥರದನ್ನೇ ಹುಡುಕಿ ಸುಮಾರು ಅಂಗಡಿಗಳಲ್ಲಿ ಬೆಳಗ್ಗೆನೇ ಬಂದಿದ್ವಿ. ಆ್ಯಕ್ಚುಲಿ ಇವತ್ತು ಎಲ್ಲ ಹುಡುಕಿ ಎಲ್ಲ ಮಾಡಿ ಎಲ್ಲ ಪರ್ಚೇಸಿಂಗ್ ಕೂಡ ಆಯಿತು. ಇದು ಬಂದು ಮಲ್ಲೇಶ್ವರಮಲ್ಲಿದೆ ಲಿನೋವಾ ಶೋರೂಮು. ಚೆನ್ನಾಗಿದೆ ಇದು ಲ್ಯಾಪ್ಟಾಪ್ದು. ಮತ್ತು ಇಲ್ಲಿ ಕೂಡ ಸ್ಟಾಫ್ಸ್ ಆಗಿರ್ಬೋದು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಎಲ್ಲ ಥರದನ್ನು ಹೇಳಿ ನಮಗೆ ಯಾವುದು ಸೆಟ್ ಆಗುತ್ತೆ, ವರ್ಕ್ ಸ್ಟೇಷನ್ಗೆ ಯಾವುದು ಯೂಸ್ ಆಗುತ್ತೆ, ಕಾಲೇಜ್ ಪರ್ಪಸ್ಗೆ ಅವ್ರು ಕೊಟ್ಟಿರೋ ಕಾನ್ಫಿಗ್ರೇಷನ್ಸ್ ಪ್ರಕಾರ ಯಾವುದು ಬೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಸಜೆಷನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಾರೆನ್ಸಿಕ್ ಸೈನ್ಸ್ಗೆ ಅವ್ರು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಲ್ಯಾಪ್ಟಾಪಲ್ಲಿ ಅದರದ್ದೆಲ್ಲನೂ ಕಳಿಸಿದ್ರು. ಸೊ ಅದೇ ಥರದ ಕಾನ್ಫಿಗ್ರೇಷನ್ಸ್ ಬೇಕು ಅಂತ ಸುಮಾರು ಅಂಗಡಿಗಳಲ್ಲಿ ನಾವು ಹೋಗಿ ನೋಡಿದ್ದಕ್ಕೆ ಇಲ್ಲ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇದು ಅರ್ಜೆನ್ಸಿ ಇರೋದ್ರಿಂದ ನಾವು ತುಂಬ ಅರ್ಜೆಂಟಾಗಿಯೇ ಪರ್ಚೇಸ್ ಮಾಡಬೇಕಾಗಿತ್ತು. ಬಿಕಾಸ್ ನಾವು ಹೋದಾಗ 10 to 15 days ಟೈಮ್ ಇರುತ್ತೆ ಅಂತಂದರು. ಆಮೇಲೆ ಹೋದರೆ ಇಲ್ಲ ಕಾಲೇಜ್ ಜಾಯ್ನ್ ಆದಮೇಲೆ ಇಲ್ಲ ನೆಕ್ಸ್ಟ್ ಮಂಡೇನೇ ಬೇಕು, ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾವು ಅರ್ಜೆಂಟಾಗಿ ಪರ್ಚೇಸ್ ಮಾಡಿಕೊಂಡು ಸರಿ ಲಾಸ್ಟ್ ಲಿನೋವಾ ಶೋರೂಮಲ್ಲಿ ಸಿಕ್ತು ನಮಗೆ. ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲ ಒಂದು ನಿದ್ದೆ ಆಯಿತು. ಬೆಳಗ್ಗೆ 5 o'clock ಮನೆ ಬಿಟ್ಟಿದ್ದು. ಈಗ ಟೈಮ್ ಬಂದು ಆಲ್ರೆಡಿ 9:15. ಇನ್ನು 4.5 hours ತೋರಿಸ್ತಾ ಇದೆ ನಮಗೆ. ಪೇಟು ಕೊಯಂಬತ್ತೂರು. ಹೊಟ್ಟೆ ಹಸಿತಾ ಇಲ್ವಾ ಖುಷಿ? ಖುಷಿ ಹೊಟ್ಟೆ ಹಸಿತಾ ಇಲ್ವಾ? ಲಾಸ್ಟ್ ವೀಕ್ ಅಲ್ಲೇ ಇದ್ವಿ. ಈ ವೀಕು ಇವಾಗ ಹೋಗ್ತಾ ಇದ್ದೀವಿ. ಈ ವೀಕ್ ಲ್ಯಾಪ್ಟಾಪ್ ಕೊಡೋದಕ್ಕೆ ಲ್ಯಾಪ್ಟಾಪ್ ನೆಸಸರಿ ಇತ್ತು ಅಂತ ಈ ವೀಕ್ ಹೋಗ್ತಾ ಇದ್ದೀವಿ. ಸರಿ ಎದೊಳ್ಬೇಕಾಗಿತ್ತು ತಾನೇ ಅವಾಗ ನೀನು ತಿಂಡಿ ತಿನ್ನೋದಕ್ಕೆ. ಎಬ್ಬರಿಸಿದ್ರೆ ಎದೊಳ್ಳಿಲ್ಲಲ್ವ ನೀನು? ಸರಿ ತಿಂತಾ ಇದ್ದ ನೀನು? 6:30ಗೆ ತಿಂತಾ ಇದ್ದ? 6:30 ಅಲ್ಲ 6:15 ಆಗಿತ್ತು. ತಿಂತಾ ಇದ್ದ ತಿಂಡಿ ಎಷ್ಟೊತ್ತ? ಇಲ್ಲ. ಹಾಂ, ಅದಕ್ಕೆ ಪಾಪ ಮಲ್ಕೊಳ್ಳಿ ಅಂತ ಅದಕ್ಕೆ ಬಿಟ್ಟಿದ್ದು. ಅಷ್ಟು ಬೇಗ ತಿಂತಾ ಇದ್ದ ನೀನು, ನಿದ್ದೆ ಕಂಪ್ಲೀಟ್ ಆಗಲಿ ಅಂತ. ಬಾ, ಇವಾಗ ಇಲ್ಲಿ ಎಲ್ಲರೂ ತಿಂಡಿ ತಿನ್ನಿಯ. ನಾವು ಆ್ಯಕ್ಚುಲಿ ಬೆಳಿಗ್ಗೆ 6:15 6:30ಗೆ ತಿಂಡಿ ಮಾಡ್ಕೊಂಬಿಟ್ಟಿದ್ವಿ. ನನ್ನ ಮಗಳನ್ನ ಎಬ್ಬರಿಸಿದ್ರು ಎದ್ದೊಳ್ಳಿಲ್ಲ. ಅದಕ್ಕೆ ಅವಳು ನೀವು ತಿಂಡಿ ತಿನ್ಕೊಂಬಿಟ್ಟಿದ್ದೀರಾ, ನನಗೆ ತಿಂಡಿಗೆ ಎಬ್ಬರಿಸಲೇ ಇಲ್ಲ ಅಂತ ತಮಾಷೆ ಮಾಡ್ತಾ ಇದ್ಲು. ಇಲ್ಲಿ ಬಂದು ನಾವು ರೆಗ್ಯುಲರ್ ಆಗಿ ಬರ್ತಾ ಸೇಲಂಗೆ ಅಂದರೆ ಇನ್ನೂ ಸ್ವಲ್ಪ ಹಿಂದೆನೇ ಹೋಗ್ತಾ ಇಲ್ಲಿ ಹೋಟೆಲ್ ಶ್ರೀ ಸುಬ್ರಹ್ಮಣ್ಯ ಹೋಟೆಲು ತುಂಬ ಚೆನ್ನಾಗಿದೆ. ಇಲ್ಲಿ ಪೊಂಗಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಂತೂ ಸ್ಟಾಪ್ ತಗೊಂಡಿರ ಅಂತೂ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ನಮ್ಮನೆಯವರು ಅಲ್ಲಿ ಸ್ವಲ್ಪ A to Bಲಿ ಲೈಟಾಗಿ ತಿಂತಾರೆ. ಬಿಕಾಸ್ ಇಲ್ಲಿ ಪೊಂಗಲ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರೆಗ್ಯುಲರ್ ಆಗಂತೂ ಇಲ್ಲಿ ಬಂದರೆ ಕಂಪಲ್ಸರಿ ಪೊಂಗಲ್ ಅಂತೂ ತಗೊಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಅಲ್ಲಿ ತಿಂದಿರೋದ್ರಿಂದ ನಾನು ಇಲ್ಲಿ ಟೇಸ್ಟ್ ನೋಡಿರಲಿಲ್ಲ. ಲಾಸ್ಟ್ ಟೈಮ್ ಅವಳಿಗೆ ಬಿಡಕ್ಕೆ ಬಂದಾಗೂ ನಾನು ಇಲ್ಲಿ ಮಿಸ್ ಆಯಿತು. ಬಿಕಾಸ್ ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಬೇಗ ಎದ್ದಿರೋದ್ರಿಂದ ತುಂಬ ಹೊಟ್ಟೆ ಹಸಿತಾ ಇತ್ತು. ಆವಾಗ್ಲೂ 6:30ಗೆ ಟಿಫನ್ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ಈ ಸತಿನೂ ಅಷ್ಟೇನೆ 6:15 6:30ಗೆ ನನ್ನ ಟಿಫನ್ ಆಗೋಗಿತ್ತು. ಸೊ ತುಂಬ ಹೆವಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ತಿನ್ನಕ್ಕೆ ಹೋಗಲಿಲ್ಲ. ಬಟ್ ಟೇಸ್ಟ್ ನೋಡಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನನ್ನ ಮಗಳು ಯಾವಾಗೂ ಎಲ್ಲೋದ್ರೂ ದೋಸೆ ದೋಸೆ ದೋಸೆ. ಆಹಾ, ಕಾಫಿ ಮೇಕರ್ ಕಾರಲ್ಲೇ ಕಾಫಿ ಮಾಡ್ಕೊಂಡು ಕುಡಿಯೋದು. ಸಾಹೇಬ್ರು ಕಾಫಿ ಬ್ರೇಕ್. ಚೆನ್ನಾಗಿದೆ ಕಾಫಿ.
ಲಿವಿಷ್ಟ ಅದೇನು ಕುಡಿತೀರಪ್ಪ. ಸನ್ರೈಸು ಚೆನ್ನಾಗಿ ಕೊಡ್ತಾರೆ. ಎಲ್ಲಾದರೂ ಹೋಗಬೇಕಾದ್ರೆ ಇದು ಬೆಸ್ಟ್. ಇದು ಹೋಟ್ಲಿಗೆ ವೆಯ್ಟ್ ಮಾಡೋ ಅಷ್ಟಿಲ್ಲ, ಏನೂ ಇಲ್ಲ. ಕಾದೋಗಿದೆ ಹಾಲು. ಕಾಫಿ ಬ್ರೇಕ್ ಆದಮೇಲೆ ಇನ್ನೆಲ್ಲೂ ಪಿಟ್ ಸ್ಟಾಪ್ ಕೊಡಲಿಲ್ಲ. ಬಿಕಾಸ್ ಅಲ್ಲಿ ಮಗು ಕಾಯ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವಳು ಪಿಂಕ್ ಫಾರ್ಮಲ್ಲಿ ಏನು ಟೈಮಿಂಗ್ಸ್ ಎಂಟ್ರಿ ಮಾಡಿರ್ತಾಳೆ ಆ ಟೈಮಿಂಗ್ಸ್ಗೆ ಪಿಕ್ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ಮತ್ತೆ ಆಮೇಲೆ ಕಳಿಸೋದಿಲ್ಲ. ಸೊ ಅದಕ್ಕಾಗಿನೇ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಜಾಸ್ತಿನೇ ಬರೆಯೋಕ್ಕೆ ಹೇಳಿದ್ವಿ. ಆದರೂ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಇಲ್ಲೊಂದು ಕಡೆ ಸ್ಟಾಪ್ ತೊಗೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಹಾಸ್ಟೆಲ್ ಹತ್ರ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಕಾರುಣ್ಯ ರೆಸಿಡೆನ್ಸಿಗೆ ಹೋದ್ವಿ. ಬನ್ನಿ ಕಾರುಣ್ಯ ರೆಸಿಡೆನ್ಸಿ ರೂಮ್ ಟೂರ್ ನೋಡೋಣ. ಅಲ್ಲಿ ಹೋಗ್ತಿದ್ದಂಗೆನೆ ಎಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಎಲ್ಲ ಆಗಿ ಮತ್ತೆ ಇಲ್ಲಿ ನಮಗೆ ರೂಮ್ ಸಿಕ್ಕಿದ್ದು ನಮಗೆ ಫಸ್ಟ್ ಫ್ಲೋರಲ್ಲಿ. ಇದು ಬಂದು ಡಿಜಿಟಲ್ ಲಾಕ್ ಇದಾಗಿರುತ್ತೆ. ಸೊ ಎಂಟ್ರಿ ಆಗ್ತಿದ್ದಂಗೆನೆ ಈ ಥರ 2 ಚೇರ್ಸ್ ಕೊಟ್ಟಿರ್ತಾರೆ, ಒಂದು ಸಣ್ಣ ಟೀಪಾಯ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂದು ಡಬಲ್ ಕಾಟ್ ಇದೆ, ಸಫಿಷಿಯೆಂಟ್ ಆಗಿದೆ, 3 ಮೆಂಬರ್ಸ್ ಮಲ್ಕೊಬೋದು. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ವಿ. ಆರಾಮಾಗಿ ನಮಗೆ ರಿಲ್ಯಾಕ್ಸ್ಡ್ ಆಗಿ ಅಂದರೆ ಸ್ವಲ್ಪ ಆರಾಮಾಗಿ ಮಲ್ಕೊಬೇಕು ಅಂದರೆ ಇಬ್ಬರು ಮಲ್ಕೊಬೋದು, ಇಲ್ಲ 3 ಜನ ಆರಾಮಾಗಿ ಮಲ್ಕೊಬೋದು. ಇನ್ನೊಂದು ಎಕ್ಸ್ಟ್ರಾ ಬೆಡ್ ಕೂಡ ತೊಗೊಂಡಿದ್ವಿ ವಿತ್ AC. ನಾನ್ AC ಕೂಡ ಸಿಗುತ್ತೆ, AC ಕೂಡ ಸಿಗುತ್ತೆ. ನಾವು ಬುಕ್ ಮಾಡ್ಕೊಂಡಿದ್ದು ವಿತ್ ACನೇನೆ. ಮತ್ತೆ ಇಲ್ಲಿ ವಿಂಡೋ ಇದ್ದಿರೋದ್ರಿಂದ ಆ ಕಡೆ ಸೈಡ್ ತುಂಬ ಮರಗಳಿದೆ. ಅಲ್ಲಿಂದ ಕೂಡ ಅಷ್ಟೇನೆ ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ವಾರ್ಡ್ರೋಬ್ ಫೆಸಿಲಿಟೀಸ್ನು ಕೊಟ್ಟಿದ್ದಾರೆ. ಬಟ್ ವಾರ್ಡ್ರೋಬಲ್ಲಿ ನಾವು ಯಾವುದೇ ಥರದ ಲಗೇಜಸ್ ಇಡಲಿಲ್ಲ. ಬಿಕಾಸ್ ಇನ್ನು ಒಂದು ಡೇಗೆ ಅಂತ ಅಂದ್ಕೊಂಡು ಲಗೇಜಸ್ ಎಲ್ಲ ಈ ಕಡೆ ಸ್ಪೇಸ್ ಕೊಟ್ಟಿದ್ರು. ಇಲ್ಲಿ ಡಂಪ್ ಮಾಡಿದ್ದೀವಿ. ಇಲ್ಲಿ ಸ್ಟಡಿ ಟೇಬಲ್ ಥರ ಕೊಟ್ಟಿದ್ದಾರೆ. ಸೊ ಅಲ್ಲಿ ಲ್ಯಾಪ್ಟಾಪ್ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಫ್ರಿಡ್ಜ್, ಸ್ಮಾಲ್ ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಈ ಕಡೆ ಬಂತು ಅಂತಂದರೆ ವಾಶ್ರೂಮು. ಇಲ್ಲಿ ವಾಶ್ರೂಮು ಅಷ್ಟೇನೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ವೆಟ್ ಏರಿಯಾ ಸಪ್ರೇಟ್ ಆಗಿದೆ, ಡ್ರೈ ಏರಿಯಾ ಸಪ್ರೇಟ್ ಆಗಿದೆ. ಸೊ ನೋ ಪ್ರಾಬ್ಲಮ್. ಈವನ್ ಹಾಟ್ ವಾಟರು ಅಷ್ಟೇ 24 ಅವರ್ಸ್ ಹಾಟ್ ವಾಟರ್ ಇದೆ. ಯಾವುದೇ ಥರದ ಇನ್ಕನ್ವೀನಿಯನ್ಸ್ ಥರ ಯಾವುದೂ ಇರಲಿಲ್ಲ. ಚೆನ್ನಾಗಿದೆ, ರೂಮ್ ಅಂತೂ ಚೆನ್ನಾಗಿದೆ. ಹೋಗೋಕೆ ಮುಂಚೆ ಇಲ್ಲಿಂದ ಆನ್ಲೈನ್ ಬುಕ್ ಮಾಡಿಕೊಂಡೇ ಹೋಗಬೇಕು ರೂಮ್ಸು. ನಾವು ಅದೇ ಅವತ್ತು ಹೋಗಿ ಲ್ಯಾಪ್ಟಾಪ್ ಎಲ್ಲ ಕೊಟ್ಟು ಅವಳಿಗೆ ಎಲ್ಲ ತೋರಿಸಿ ಎಲ್ಲ ಮಾಡಿ ನೆಕ್ಸ್ಟ್ ಡೇನೇ ರಿಟರ್ನ್ ಆದ್ವಿ. ಬಿಕಾಸ್ ನಾವು ಮನೆದೇವ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಶ್ರಾವಣಕ್ಕೆ. ಸೊ ಅದಕ್ಕೆ ನೆಕ್ಸ್ಟ್ ಡೇನೇ ರಿಟರ್ನ್ ಆದ್ವಿ. ಬರ್ತಾ ಅಂತೂ ಫುಲ್ಲು ಮೋಡ ಇತ್ತು. ಅಲ್ಲಿ ಅದೇ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು ನೋಡಿ. ಅದು ಫುಲ್ಲು ಫಾಗಿಂದ ಕವರ್ ಆಗಿತ್ತು. ಆ ಬೆಟ್ಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅವಳಿಗೆ ನೆಕ್ಸ್ಟ್ ಡೇ ಎಲ್ಲಾನು ಇನ್ನು ಮಧ್ಯಾಹ್ನ ಹಾಸ್ಟೆಲ್ಗೆ ಬಿಟ್ಟು ನಾವು ಅಲ್ಲಿಂದ ಹೊರಡೋದಕ್ಕೆ ಟೈಮ್ ಆಗುತ್ತೆ. ಸೊ ಮಧ್ಯಾಹ್ನನೇ ಹಾಸ್ಟೆಲ್ಗೆ ನಾವು ಅವಳನ್ನ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಬಿಕಾಸ್ ನಾವಿಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗಬೇಕು ಅಂತಂದ್ರೆ ಏನಿಲ್ಲ ಅಂದರೂ ಒಂದು 2-3 ಕಡೆ ಊಟ ತಿಂಡಿ ಅಂತ ಸ್ಟಾಪ್ ತೊಗೊಂಡ್ರು ನಾವು ಮಿಡ್ ನೈಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕಾಗಿಯೇ ಬೇಗನೆ ಬಿಟ್ವಿ ಅಲ್ಲಿಂದ. ಒಂದು 3 o'clock 3:30ಗೆಲ್ಲ ಅವಳನ್ನ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಡೇ. ಬಿಕಾಸ್ ನಾವು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಅಲ್ಲಿಂದ ಬೇಗ ಹೊರಡಲೇಬೇಕಾಗಿತ್ತು. ಸೊ ಮಗುನ ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.